ಬಾಯ್ ನ್ಯೂಸ್ಗೆ ಸ್ವಾಗತ. ಆರ್ಸಿಬಿ ಐಪಿಎಲ್ ಟ್ರೋಫಿ ಗೆದ್ದಿದ್ದೇ ತಡ, ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿದೆ. ಆದರೆ ಇದೇ ಖುಷಿಯಲ್ಲಿ ಮಿತಿಮೀರಿ ಸಂಭ್ರಮಿಸಿದ ಚಿಕ್ಕಬಳ್ಳಾಪುರದ ಕ್ರಿಕೆಟ್ ಪ್ರೇಮಿಗಳಿಗೆ ಪೊಲೀಸರು ಮರೆಯಲಾಗದ ಖಾಕಿ ಶಾಕ್ ನೀಡಿದ್ದಾರೆ. ಹೌದು, ಜಾಲಿ ಮೂಡ್ನಲ್ಲಿದ್ದ ಕಿಕ್ ಏರಿಸಿಕೊಂಡಿದ್ದ ಸವಾರರಿಗೆ ಪೊಲೀಸರು ಸರಿಯಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ. ಹಾಗಾದ್ರೆ ಅಲ್ಲಿ ನಡೆದಿದ್ದೇನು? ನೋಡೋಣ ನಮ್ಮ ಈ ವಿಶೇಷ ವರದಿಯಲ್ಲಿ. ಆರ್ಸಿಬಿ ಈ ಬಾರಿ ಟ್ರೋಫಿ ಮುಡಿಗೇರಿಸಿಕೊಳ್ಳುತ್ತಿದ್ದಂತೆ ಚಿಕ್ಕಬಳ್ಳಾಪುರ ನಗರದಾದ್ಯಂತ ಅಭಿಮಾನಿಗಳ ಹಬ್ಬ ಶುರುವಾಗಿತ್ತು. ರಸ್ತೆಗಳಲ್ಲೂ ಈ ಸಲ ಕಪ್ ನಮ್ದು ಅನ್ನೋ ಘೋಷಣೆಗಳು ಮೊಳಗುತ್ತಿದ್ದವು. ಆದರೆ ಇದೇ ಸಂಭ್ರಮದ ಹೆಸರಲ್ಲಿ ಕೆಲವರು ಕಾನೂನು ಕೈಗೆತ್ತಿಕೊಂಡರೆ ಏನಾಗುತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಹೌದು, ಗೆಲುವಿನ ಜಬರ್ದಸ್ತ್ ಮೂಡ್ನಲ್ಲಿದ್ದ ಅಭಿಮಾನಿಗಳಿಗೆ ಚಿಕ್ಕಬಳ್ಳಾಪುರ ಪೊಲೀಸರು ಮಸ್ತ್ ಶಾಕ್ ನೀಡಿದ್ದಾರೆ. ಕುಡಿದು ವಾಹನ ಚಾಲನೆ ಮಾಡುತ್ತಾ ಸಾರ್ವಜನಿಕ ಸ್ಥಳಗಳಲ್ಲಿ ರಂಪಾಟ ಮಾಡುತ್ತಿದ್ದ ಸವಾರರಿಗೆ ಖಾಕಿಪಡೆ ದಂಡದ ಬಿಸಿ ಮುಟ್ಟಿಸಿದೆ. ಮದ್ಯದ ಅಮಲಿನಲ್ಲಿ ತೇಲಾಡುತ್ತಾ ರಸ್ತೆಗಿಳಿದಿದ್ದವರಿಗೆ ಪೊಲೀಸರು ಸರಿಯಾಗಿಯೇ ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಮಿತಿ ಮೀರಿದ ಸಂಭ್ರಮದಲ್ಲಿ ನಿಯಮಗಳನ್ನೆಲ್ಲ ಗಾಳಿಗೆ ತೂರಿದ 5 ಕಿಲಾಡಿಗಳು ಒಂದೇ ಬೈಕ್ನಲ್ಲಿ ಸವಾರಿ ಮಾಡುತ್ತಿದ್ದರು. ಹೌದು, ಒಂದೇ ಬೈಕ್ನಲ್ಲಿ 5 ಜನ ಕೂತು ಬಂದಿದ್ದ ಸವಾರರನ್ನು ತಡೆದು ನಿಲ್ಲಿಸಿದ ಪೊಲೀಸರು ತರಾಟೆಗೆ ತೆಗೆದುಕೊಂಡು ದಂಡ ವಿಧಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಬೀಡು ಬಿಟ್ಟಿದ್ದ ಪೊಲೀಸರು ಪ್ರತಿಯೊಂದು ವಾಹನವನ್ನು ತಪಾಸಣೆ ನಡೆಸಿದರು. ಕುಡಿದು ವಾಹನ ಚಲಾಯಿಸಿದ ಸವಾರರಿಗೆ ದಂಡಂ ದಶಗುಣಂ ಎಂಬಂತೆ ಭಾರಿ ಮೊತ್ತದ ದಂಡ ಹಾಕುವ ಮೂಲಕ ಆರ್ಸಿಬಿ ಅಭಿಮಾನಿಗಳ ಕಿಕ್ ಇಳಿಸಿದ್ದಾರೆ. ಸಂಭ್ರಮ ಇರಲಿ, ಆದರೆ ಅದು ಸಾರ್ವಜನಿಕರಿಗೆ ತೊಂದರೆ ನೀಡುವಂತಿರಬಾರದು ಮತ್ತು ಕಾನೂನಿನ ಚೌಕಟ್ಟಿನಲ್ಲಿರಬೇಕು ಎಂಬುದನ್ನು ಖಾಕಿಪಡೆ ಮತ್ತೊಮ್ಮೆ ಖಡಕ್ ಆಗಿ ನೆನಪಿಸಿದೆ. Cuma ಲೈಟ್ ಬಿಡಲ್ಲ, ಲೈಟ್ ಬಿಡಲ್ಲ ಮತ್ತೆ ಕ್ಯಾಮ್ರಾ ಇಟ್ಕೊಂಡು
ಇವತ್ತಿನ ದಿನ ನಾವು ಅಂಕಣಗೊಂದಿಯಲ್ಲಿ GT ಮತ್ತೆ RCB ಮ್ಯಾಚ್ ಇರೋದ್ರಿಂದ RCB ಫೈನಲ್ಸ್ ಅಲ್ಲಿ RCB ಭರ್ಜರಿ ಗೆಲುವು ಸಾಧಿಸಿದೆ. ಈ ಗೆಲುವಲ್ಲಿ ವಿರಾಟ್ ಕೊಹ್ಲಿ ಮುಖ್ಯವಾದ ಕಾರಣ. ನಾವು ಒಳ್ಳೆ ಸೆಲೆಬ್ರೇಷನ್ SP ಸಾಹೇಬ್ರು ಹೇಳ್ದಂಗೆ ಜವಾಬ್ದಾರಿಯುತವಾಗಿ ನಾವು ಸೆಲೆಬ್ರೇಷನ್ ಮಾಡ್ಕೊಂಡಿದೀವಿ. ಯಾವುದೇ ತರ ಏನು ತೊಂದರೆ ಆಗಿಲ್ಲ. ಎಲ್ಲ ಒಂದೇ ತರ ನಾವು ಸೆಲೆಬ್ರೇಷನ್ ಮಾಡ್ಕೊಂಡು ಏನು ತೊಂದರೆ ಪಟಾಕಿ ಏನು ಸಿಡಿಸಿಲ್ಲ. SP ಸಾಹೇಬ್ರು ಹೇಳಿರೋ ತರ 17 ವರ್ಷಗಳ ಕಾಲ ಕಾಯ್ದು ಹೋದ್ ಸೀಸನ್ 18ನೇ ವರ್ಷ ಕಪ್ ಗೆದ್ದಿದೀವಿ. ಬ್ಯಾಕ್ ಟು ಬ್ಯಾಕ್ ಈ ಸೀಸನ್ 19ನೇ ಸೀಸನ್ ಕಪ್ ಗೆದ್ದಿದೀವಿ. ತುಂಬಾ ಖುಷಿ ಆಗ್ತಾ ಇದೆ. ಜೈ RCB!